ನಮಸ್ಕಾರ ವೀಕ್ಷಕರೇ, ಅಂಜನಾದ್ರಿಯಲ್ಲಿ ಜನಾರ್ದನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಖ್ಯ ಸೊರಬ. ಇಡೀ ಜಗತ್ತೇ ಅಂಜನಾದ್ರಿ, ಅದೇ ರೀತಿಯಾಗಿ ಇನ್ನೊಂದು ಕಡೆ ಅಯೋಧ್ಯೆಯ ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭವನ್ನ ಜಗತ್ತೇ ಕೊಂಡಾಡ್ತಾ ಇದೆ. ಅದೇ ರೀತಿಯಾಗಿ ಅಯೋಧ್ಯೆಯ ಸಂಭ್ರಮದಂತೆ ಅಂಜನಾದ್ರಿಯಲ್ಲೂ ಕೂಡ ಒಂದು ಬಹುಮುಖ್ಯ ಸಂಭ್ರಮ ಕಂಡು ಬಂತು. ಅದು ಕೂಡ ಗಂಗಾವತಿ ಶಾಸಕ ಆಗಿರುವಂತಹ ಜನಾರ್ದನ ರೆಡ್ಡಿ ಅವರ ಸಮ್ಮುಖದಲ್ಲಿ, ಅವರ ನೇತೃತ್ವದಲ್ಲಿ ಅಲ್ಲಿ ಒಂದಷ್ಟು ಸಡಗರ ಸಂಭ್ರಮ ಕಂಡುಬಂತು. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದ್ರೆ, ಇತ್ತ ಹನುಮನ ಜನ್ಮಸ್ಥಳ ಅಂಜನಾದ್ರಿಯಲ್ಲೂ ಕೂಡ ಸಂಭ್ರಮ ಮನೆ ಮಾಡಿತ್ತು. ರಾಮನ ಬಂಟ ಆಂಜನೇಯನ ಜನ್ಮಸ್ಥಳವನ್ನ ಪುಷ್ಪಗಳಿಂದ ಅಲಂಕೃತಗೊಳಿಸಲಾಗಿತ್ತು. ಹಾಗಾದ್ರೆ ಅಂಜನಾದ್ರಿಯಲ್ಲಿ ಸಂಭ್ರಮ ಸಡಗರ ಹೇಗಿತ್ತು? ಆ ರೀತಿಯಂತಹ ಸಡಗರ ಸಂಭ್ರಮ ಆ ಅಂಜನಾದ್ರಿಯಲ್ಲಿ ಕಂಡುಬಂತಲ್ಲ. ಅನೇಕ ಜನರು ಕೂಡ ಅಲ್ಲಿ ಭಾಗಿಯಾಗಿದ್ರು. ಅಂಜನಾದ್ರಿಯಲ್ಲಿ ಭಾಗಿಯಾಗುವ ಮೂಲಕ ರಾಮನ ಭಕ್ತನೂ ಅನ್ಸ್ಕೊಂಡ್ರು, ಹನುಮಂತನ ಭಕ್ತ ಅಂತ ಕೂಡ ಅನ್ಸ್ಕೊಂಡ್ರು. ಇದೇ ಇವತ್ತಿನ ವಿಶೇಷ ಅಂಜನಾದ್ರಿಯಲ್ಲಿ ಜನಾರ್ದನ ವಿಶೇಷ ಕಾರ್ಯಕ್ರಮ. ಅಂಜನಾದ್ರಿಯಲ್ಲಿ ಜನಾರ್ದನ. ವೀಕ್ಷಕರೇ, ಶಾಸಕ ಜನಾರ್ದನ ರೆಡ್ಡಿಯವರು ಈಗಲ್ಲ, ದಶಕಗಳಿಂದ ಕೂಡ ಅಂಜನಾದ್ರಿ ಬೆಟ್ಟದ ಬಗ್ಗೆ ಒಲವನ್ನ ಇಟ್ಕೊಂಡಿದ್ರು. ಯಾವಾಗ್ಲೂ ಕೂಡ ಅಂಜನಾದ್ರಿ ದೇವಸ್ಥಾನವನ್ನ ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳ್ಕೊಂಡು ಓಡಾಡಿದ್ ಮಾತ್ರವಲ್ಲ, ಅದಕ್ಕೆ ತಕ್ಕಂತಾನೆ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೆತ್ಕೊಂಡ್ರು. ಅಲ್ಲಿ ಅಭಿವೃದ್ಧಿಗೋಸ್ಕರ ಪಣ ತೊಟ್ಟು ನಿಂತ್ಕೊಂಡ್ರು. ಈ ನೆಲದಲ್ಲಿ ಇವತ್ತು ಹೋಮ, ಹವನ, ಪೂಜೆ, ಪುನಸ್ಕಾರಗಳನ್ನ ಕೈಗೊಳ್ಳಲಾಗಿತ್ತು ಅಂದ್ರೆ ಅದಕ್ಕೆ ಕಾರಣನೇ ಶಾಸಕ ಜನಾರ್ದನ ರೆಡ್ಡಿಯವರು. ಅವರ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರಿದ್ವು. ಅದೇ ರೀತಿಯಾಗಿ ಅನೇಕ ಜನರು ಕೂಡ ಈ ಒಂದು ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ರು. ಆ ಮೂಲಕ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿಯವರು ತಮ್ಮ ಭಕ್ತಿ ಭಾವವನ್ನ ವ್ಯಕ್ತಪಡಿಸಿದ್ರು. ಪ್ರಭು ಶ್ರೀರಾಮ ಭಕ್ತರ ಶತಮಾನಗಳ ಕನಸು ಇವತ್ತು ನನಸಾಗಿದೆ. ಹುಟ್ಟೂರು ಅಯೋಧ್ಯೆಯಲ್ಲಿಯೇ ಗತ ವೈಭವದೊಂದಿಗೆ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಇತ್ತ ಆಂಜನೇಯನ ಹುಟ್ಟೂರು ಅಂಜನಾದ್ರಿಯಲ್ಲೂ ಕೂಡ ಸಂಭ್ರಮ ಮನೆ ಮಾಡಿತ್ತು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಅವರ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನವನ್ನ ನೆರವೇರಿಸಲಾಯಿತು. मनवांछित फल प्राप्त्यर्थम इच्छित कार्य फल बाधा निवारणार्थ हेतु संसार सुख समृद्धि प्राप्त्यर्थ हेतु श्री रामचंद्र स्तुतियां ओम श्री राम दरबारेभ्यो नमः। पूजा कर रहे थे दो प्रकार संभ्रम कर रहा है। रावण के लिए लकड़ी छुपा के रखा अंदर गुफा में रखा। तपोवनाधिगमनं हत्वां गृहं वैदेही हरणं जटायुमरणं शुभ्रीमहिषं बालीनिहितलनं समुत्ततगमनं लङ्कापुरीदीसमीशाननिर्वहणरूपं विभं व्यापकं ब्रह्मवेदस्वरूपं निगम।
ಇನ್ನು ಶಾಸಕ ಜನಾರ್ದನ ರೆಡ್ಡಿ ಅವರು ಸುಮಾರು 16 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿ ಅಂಜನಾದ್ರಿಯನ್ನ ಅಲಂಕಾರ ಮಾಡಿದ್ರು. ದೇಶ ವಿದೇಶಗಳಿಂದ ತಂದಿದ್ದ ಪುಷ್ಪಗಳನ್ನ ಅಂಜನಾದ್ರಿ ಕಂಗೊಳಿಸುವಂತೆ ಮಾಡಿದ್ರು. ಹೂಗಳಂತೂ ಎಲ್ಲರ ಗಮನ ಸೆಳೆದಿದ್ವು. ಎಲ್ಲೆಲ್ಲೂ ಕೂಡ ಕೇಸರಿಮಯವಾಗಿತ್ತು. ಅಯೋಧ್ಯೆಯಂತನೇ ಅಂಜನಾದ್ರಿಯಲ್ಲೂ ಕೂಡ ಜೈ ಶ್ರೀರಾಮ್ ಅನ್ನುವಂತ ಘೋಷಣೆಗಳು ಮೊಳಗ್ತಾ ಇದ್ವು. ಹೂವಿನ ಅಲಂಕಾರ ಏನಿದೆ ಎಲ್ಲರನ್ನೂ ಕೂಡ ಗಮನ ಸೆಳೆದಿತ್ತು. ಇನ್ನು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಯುವಕರು ಮಹಿಳೆಯರು ಸಖತ್ ಸ್ಟೆಪ್ಸ್ ಹಾಕಿದ್ರು. ರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಇವತ್ತು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಅದರ ಜೊತೆಗೆ ಶ್ರೀರಾಮನ ಬಂಟ ಅಂಜನಾದ್ರಿಯಲ್ಲಿ ಕೂಡ ಇವತ್ತು ಏನಂದ್ರೆ ವಿಶೇಷವಾದ ಧಾರ್ಮಿಕ ಕಾರ್ಯಕ್ರಮ ನಡೀತಿರೋದು ನಾವು ದೃಶ್ಯಗಳು ನೋಡ್ತಾ ಇರೋದು. ಈಗ ನಾವು ಅಂಜನಾದ್ರಿ ಪರ್ವತದಲ್ಲಿ ಇರುವಂಥದ್ದು ಏನು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಿಷ್ಕಿಂಧದ ಅಂದ್ರೆ ಆಂಜನೇಯ ಜನ್ಮಿಸಿದ ಸ್ಥಳ ಅಂಜನಾದ್ರಿಯಲ್ಲಿ ಇರುವಂಥದ್ದು. ಮತ್ತು ಏನಂದ್ರೆ ಇಲ್ಲಿನ ಸ್ಥಳೀಯ ಶಾಸಕರಂತ ಜನಾರ್ದನ ರೆಡ್ಡಿ ಅವರು ಮುತುವರ್ಜಿ ವಹಿಸಿ ಇವತ್ತು ಬೇರೆ ಬೇರೆ ರಾಜ್ಯದಿಂದ ಮತ್ತು ಬೇರೆ ದೇಶದಿಂದ ವಿಶೇಷವಾದ ಹೂಗಳನ್ನು ತರಿಸುವ ಮೂಲಕ ಅಂಜನಾದ್ರಿ ಪರ್ವತನ ವಿಶೇಷವಾದ ಹೂಗಳ ಮೂಲಕ ಅಲಂಕರಿಸುವಂಥದ್ದು. ಅದ್ರ ಜೊತೆ ನೋಡ್ತಾ ಇರ್ಬೋದು ಬಹಳಷ್ಟು ಭಕ್ತಾದಿಗಳು ಬೆಳಗಿನಿಂದ ಬಂದು ಆಂಜನಾದ್ರಿಯ ದರ್ಶನ ಪಡೆದಿದ್ದಾರೆ ಮತ್ತು ಹನುಮನ ದರ್ಶನ ಪಡೆದು ಇಲ್ಲಿಂದಲೇ ಶ್ರೀ ಜೈ ಶ್ರೀರಾಮ್ ಎನ್ನುವ ಮೂಲಕ ಶ್ರೀರಾಮನಿಗೆ ಜೈಘೋಷ ಹಾಕುವ ಮೂಲಕ ಹೊತ್ತು ಭಕ್ತಿಯನ್ನು ಮೆರೆದಿದ್ದಾರೆ. ಸ್ವತಃ ನಮ್ಮ ಜೊತೆ ವಿದೇಶಿಗರು ಕೂಡ ಅಂದ್ರೆ ವಿಶೇಷ ಅಲಂಕಾರವನ್ನ ಅವರನ್ನ ವಿದೇಶಿಗರು ಕೂಡ ಗಮನಿಸಿರುವಂಥದ್ದು. ಸ್ವತಃ ನಮ್ಮ ಜೊತೆ ವಿದೇಶಿಗರು ಇದ್ದಾರೆ, ಅವ್ರನ್ನು ಮಾತಾಡ್ಸ್ಕೊಂಡು ತಗೋಣ. ಯಾವ ರೀತಿ ಅವ್ರಿಗೆ ಇಲ್ಲಿನ ಫೀಲ್ ಆಗ್ತಾ ಇದೆ? ಹೌ ಡು ಫೀಲ್ ಇಟ್ ದಿಸ್ ಟೆಂಪಲ್? Yeah, we just arrived. It's very beautiful, and we wish everyone a very beautiful Hanukkah celebration. How I feel here? I feel that I felt the spirit of the people here when we walked up here today, and people are in a very cheerful, celebrative mood. So I can definitely feel the good spirit of the people here and the place. It's in such a serene place. Special flower decoration this temple. Sorry. The special flower decoration. I haven't gotten that much time to watch the flower decorations yet, but it's beautiful, very, very beautiful. Yeah. ಇವಿಷ್ಟು ಏನಂದ್ರೆ ಇಲ್ಲಿನ ವಿದೇಶಿಗರು ಮತ್ತು ಕೂಡ ತುಂಬ ನಮಗೆ ಇಲ್ಲಿನ ವಿಶೇಷವಾದಂಥ ಹೂಗಳ ಅಲಂಕಾರ ನಮಗೆ ಬಹಳಷ್ಟು ಖುಷಿ ತಂದಿದೆ. ಅದರಿಂದಾಗಿ ಬಹಳಷ್ಟು ಗಮನ ಸೆಳೆತಿದೆ ದೇವಸ್ಥಾನ. ಆ ಕಾರಣಕ್ಕಾಗಿ ನಾವು ಕೂಡ ದರ್ಶನ ಪಡೆಯಕ್ಕೆ ಹನುಮನ ದರ್ಶನ ಪಡೆಯಕ್ಕೆ ಬಂದಿದ್ದೀವಿ ಅಂತೇಳಿ ಇಲ್ಲಿನ ವಿದೇಶಿಗರು. ಮತ್ತು ಏನೇ ಆಗಲಿ ಇದೀಗ ವಿಶೇಷವಾದ ಫಲಪುಷ್ಪಗಳ ಅಲಂಕಾರದಿಂದ ಆಂಜನಾದ್ರಿ ಸಂಪೂರ್ಣವಾಗಿ ಕಂಗೊಳಿಸಿ. ಇದಿಷ್ಟು ಇಲ್ಲಿನ ಚಿತ್ರಣ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ನಟೇಶ್ ಜೊತೆ ನಗರ ಟಿಫನೀಸ್ ಕೊಪ್ಪಳ. ಇನ್ನು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಯುವಕರು ಮಹಿಳೆಯರು ಸಖತ್ ಸ್ಟೆಪ್ಸ್ ಹಾಕಿದ್ರು. ಶ್ರೀರಾಮನ ಹಾಡಿಗೆ ಕುಣಿದು ಕುಪ್ಪಳಿಸಿದ್ರು ಭಕ್ತರು. ಇಲ್ಲಿ ಅಯೋಧ್ಯೆ ಪ್ರಾಣ ಪ್ರತಿಷ್ಠಾಪನೆ ವೀಕ್ಷಿಸೋದಕ್ಕೆ LED ಕೂಡ ಅಳವಡಿಕೆ ಮಾಡಲಾಗಿತ್ತು. ಶಾಸಕ ಜನಾರ್ದನ ರೆಡ್ಡಿ ಅವರು ಬೆಟ್ಟದಲ್ಲಿ ಸೂಕ್ತ ಸೌಲಭ್ಯವನ್ನ ಕಲ್ಪಿಸಿದ್ರು. ಮೇಡಮ್ ನಿಮ್ಮ ಇಷ್ಟ ಏನು ವಿಡಿಯೋ ತೆಗಿ ಮಾಡ್ರಿ, ಚೆನ್ನಾಗಿ ಮಾತಾಡ್ತಾ ಹೋಗ್ರಿ ಅಷ್ಟೇ ರೀ. ಜೈ ಶ್ರೀರಾಮ್. ಸ್ವಲ್ಪ ಸ್ವಲ್ಪ ಇಂದು ಹಲವು ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದ ಶಾಸಕ ಜನಾರ್ದನ ರೆಡ್ಡಿ ಗರ್ಭಗುಡಿ ಮುಂಭಾಗ ರಾಮತಾರಕ ಹೋಮ ಮತ್ತು ಹವನಗಳನ್ನು ನಡೆಸಿದ್ರು. ಕುಟುಂಬ ಸಮೇತ ಈ ಕಾರ್ಯಕ್ರಮವನ್ನ ಭಕ್ತಿ ಪೂರ್ವಕವಾಗಿ ನೆರವೇರಿಸಿಕೊಟ್ರು. ಹನುಮನ ನಾಡಿನಲ್ಲಿ ಸುಮಾರು 2 ತಾಸು ಹೋಮ ಪೂಜೆಯಲ್ಲಿ ಭಾಗಿಯಾಗಿದ್ರು ಶಾಸಕರು. ರಾಮಚಂದ್ರನ ಹೊತ್ತು ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಇದೀಗ ಕೂಡ ನಂತರ ಶ್ರೀರಾಮನ ಬಂಟ ಅಂಜನಾದ್ರಿಯ ಒಂದು ಆಂಜನೇಯ ದೇವಸ್ಥಾನದಲ್ಲಿ ಹೊತ್ತು ಏನಂದರೆ ಇಲ್ಲಿನ ಶಾಸಕರಾದ ಜನಾರ್ದನ ರೆಡ್ಡಿ ಅವರ ನೇತೃತ್ವದಲ್ಲಿ ಹೊತ್ತು ವಿಶೇಷವಾದ ಧಾರ್ಮಿಕ ಕಾರ್ಯಗಳು ನಡೆಯುತ್ತಿವೆ. ಗಂಗಾವತಿ ತಾಲೂಕಿನ ಹನುಮ ಜನ್ಮಸ್ಥಳ
ಆಂಜನೇಯದಲ್ಲಿ ಇರುವಂಥದ್ದು ನಾವು ದೃಶ್ಯಗಳು ನೋಡ್ತಾ ಇರ್ಬೋದು. ಇದೀಗ ಇಲ್ಲಿನ ಶಾಸಕರಾದಂಥ ಜನಾರ್ದನ ರೆಡ್ಡಿ ಅವರು ತಮ್ಮ ಪತ್ನಿ ಸಮೇತ ಅರುಣಲಕ್ಷ್ಮಿ ಅವರ ಜೊತೆಗೂಡಿ ಹೊತ್ತು ಏನಂದರೆ ರಾಮ ತಾರಕ ಹೋಮವನ್ನು ನಡೆಸಿದ್ದಾರೆ. ಅಂದರೆ ಅಲ್ಲಿ ಏನಂದರೆ ನಿರ್ವಿಘ್ನವಾಗಿ ಏನಂದರೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಬೇಕು. ಆ ಕಾರಣಕ್ಕಾಗಿ ಅದರ ಜೊತೆಗೆ ಲೋಕ ಕಲ್ಯಾಣ ಆಗಲಿಕ್ಕೆ ನಿಟ್ಟಿನಲ್ಲಿ ಸ್ವತಃ ಅವರ ಪತ್ನಿ ಅರುಣಲಕ್ಷ್ಮಿ ಅವರ ಜೊತೆಗೂಡಿ ಇವತ್ತು ವಿಶೇಷವಾದಂಥ ಹೋಮವನ್ನು ನಡೆಸಿದ್ದಾರೆ. ಸ್ವತಃ ಬಹಳಷ್ಟು ಅಂದರೆ ನಾಗಸಾಧುಗಳು, ಅದೇ ರೀತಿಯಾಗಿ ವಿಶೇಷ ಅರ್ಚಕರಾದಂಥ ವಿದ್ಯಾದಾಸ್ ಬಾಬು ಅವರ ನೇತೃತ್ವದಲ್ಲಿ ಇವತ್ತು ರಾಮ ತಾರಕ ಹೋಮ ನಡೀತಿರುವಂಥದ್ದು. ಬಹಳಷ್ಟು ಜನ ಹೊತ್ತು ಏನಂದರೆ ಭಕ್ತರು ಹೊತ್ತು ಈ ರಾಮ ತಾರಕ ಹೋಮದಲ್ಲಿ ಇವತ್ತು ಭಾಗಿಯಾಗಿರುವಂಥದ್ದು. ಸ್ವತಃ ಅವರ ಅರುಣಲಕ್ಷ್ಮಿ ಅವರ ನೇತೃತ್ವದಲ್ಲಿ 575 ಮೆಟ್ಟಿಲುಗಳನ್ನು ಏರುವ ಮೂಲಕ ಜನಾರ್ದನ ರೆಡ್ಡಿ ಅವರು ವಿಶೇಷವಾದಂಥ ಅಂಜನಾದ್ರಿಯಲ್ಲಿ ಹೂವಿನ ಅಲಂಕಾರ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮ ಕೂಡ ನಡೆಸ್ತಾ ಇದ್ದಾರೆ. ಸ್ವತಃ ತಮ್ಮ ವೈಯಕ್ತಿಕವಾಗಿ ಕೂಡ ಇವತ್ತು ಏನಾದರೆ ವಿಶೇಷವಾದಂಥ ಹೂವಿನ ಅಲಂಕಾರ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮವನ್ನು ನಿರ್ವಹಿಸ್ತಿದ್ದಾರೆ. ಇದೀಗ ಏನಂದರೆ ಬೆಳಗಿನಿಂದ ಇವತ್ತು ಧಾರ್ಮಿಕ ಕಾರ್ಯಕ್ರಮ ನಡೀತಿರುವಂಥದ್ದು. ಅದೇ ರೀತಿಯಾಗಿ ರಾಮ ತಾರಕ ಹೋಮದಲ್ಲಿ ಇವತ್ತು ಜನಾರ್ದನ ರೆಡ್ಡಿ ಅವರು ತಮ್ಮ ಪತ್ನಿಯ ಜೊತೆಗೂಡಿ ಈ ಹೋಮ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಲೋಕ ಕಲ್ಯಾಣ ಆಗಬೇಕು, ಅದೇ ರೀತಿಯಾಗಿ ನಿರ್ವಿಘ್ನವಾಗಿ ಇವತ್ತು ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು. ಆ ಕಾರಣಕ್ಕಾಗಿ ಲೋಕ ಕಲ್ಯಾಣ ಆಗಲಿ ನಿಟ್ಟಿನಲ್ಲಿ ಇವತ್ತು ರಾಮ ತಾರಕ ಹೋಮ ನಡೆಸ್ತಾ ಇದ್ದಾರೆ. ಸತತ 1 ಗಂಟೆಗಳ ಕಾಲ ಇವತ್ತು ಹೋಮ ನಡೀತಿದೆ. ತದನಂತರ ಶ್ರೀ ಆಂಜನೇಯ ದರ್ಶನ ಪಡೆದು ತದನಂತರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಜನಾರ್ದನ ರೆಡ್ಡಿ ಭಾಗಿಯಾಗಲಿದ್ದಾರೆ. ಸ್ವತಃ ಏನಂದರೆ ಈ ಏನು ವ್ರತಗಳನ್ನು ಆಚರಿಸ್ತಾ ಇದ್ದಾರೆ, ಸ್ವತಃ ಜನಾರ್ದನ ರೆಡ್ಡಿ ಅವರು ಕೂಡ ಏನಂದರೆ ವ್ರತನ ಆಚರಿಸಿದ್ರು. ಹನುಮಾನ ಮತ್ತು ಶ್ರೀರಾಮನ ಜೊತೆಗೂಡಿ ವ್ರತನ ಆಚರಿಸಿದ್ದು. ಅದೇ ರೀತಿಯಾಗಿ ನನಗೆ ಬಂದಿರುವಂಥ ಮತ್ತು ಲೋಕಕ್ಕೆ ಬಂದ ಕಟಕನ್ನ ತೋಲಿಗಲಿ ಅಂತೇಳಿ ಕೂಡ ಹೋಮ ನಡೆಸಿದ್ರು. ಆ ಕಾರಣಕ್ಕಾಗಿ ಸ್ವತಃ ಆಂಜನೇಯ ಇದೀಗ ಜನಾರ್ದನ ರೆಡ್ಡಿ ಅವರ ಕೈ ಹಿಡಿದಂಥದ್ದು. ಆ ಕಾರಣಕ್ಕಾಗಿ ಇವತ್ತು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗೋ ನಿಟ್ಟಿನಲ್ಲಿ ಈಗ ಜನಾರ್ದನ ರೆಡ್ಡಿ ಅವರು ಈಗ ರಾಮ ತಾರಕ ಹೋಮವನ್ನು ನಡೆಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಎಂಡ್ರೀಶ್ ಜೊತೆ ನಾಗರಾಜ್, ಟಿ ಫನೀಸ್, ಕೊಪ್ಪಳ. ಇನ್ನು ಇದಾದ ಬಳಿಕ ಜನಾರ್ದನ ರೆಡ್ಡಿ ಪತ್ನಿ ಅರುಣಲಕ್ಷ್ಮಿ, ಮಗಳು ಬ್ರಾಹ್ಮಣಿ ಹಾಗೂ ಕಾರ್ಯಕರ್ತರಲ್ಲಿ ಎಲ್ಲರೂ ಕೂಡ ಪೂಜೆಯಲ್ಲಿ ತೊಡಗಿದ್ರು. ಪೂಜೆಯ ನಂತರ ಗರ್ಭಗುಡಿಯಲ್ಲಿ ಹನುಮನ ದರ್ಶನವನ್ನ ಪಡ್ಕೊಂಡ್ರು. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ವೇಳೆನೆ ಆಂಜನೇಯನಿಗೆ ಕುಟುಂಬ ಸಮೇತ ವಿಶೇಷ ಪೂಜೆ ಸಲ್ಲಿಸಿದ್ರು. ಮಹಾಮಂಗಳಾರತಿಯೊಂದಿಗೆ ಹನುಮನ ದರ್ಶನ ಪಡ್ಕೊಂಡ್ರು. जय श्री राम। महावीर विक्रम बजरंगी कुमति निवार सुमति केश कंचन वरण विराज सुवेश कुंज जनेश। ओम चिंतामणि नमः, ओम गुणनिधे नमः, ओम प्रजाद्वाराय नमः, ओम नादरूपाय नमः, ओम प्रश्मे नमः, ओम ब्राह्मणे नमः, ओम ब्रह्म प्रार्थनाय नमः, ओम एकस्मै नमः, ओम अनेकाय नमः, ओम जनाय नमः, ओम शुक्लाय नमः, ओम सुम ज्योतिष, ओम निराकाराय नमः, ओम गुणाकाराय नमः, ओम गुणाश्राय नमः, ओम गुणमयाय नमः, ओम वृद्ध कर्मणे नमः, ओम वृद्ध धर्मसे नमः, ओम वृद्ध धर्मे नमः, ओम वृद्ध पादाय नमः, ओम वृद्ध मूर्धने नमः, ओम वृद्ध स्वंतनाय नमः, ओम वृद्ध कालाय नमः, ओम वृद्ध गते नमः, ओम वृद्ध सेवाय नमः, ओम वृद्ध लोक फल प्रदाय नमः, ओम वृद्ध सत्य नमः, ओम वृद्ध द्वादश फलदाय नमः, ओम हरणं जटायुमरणं शुभ्रीमहिषं भाषणं कालीनिहितलनं समुत्सतगमनं लङ्कापुरीदमीशाननिर्वहणरूपं विभं व्यापकं ब्रह्मवेदरूपं निगं निर्गुणं निर्विकल्पं निरीहम्. ಇಷ್ಟೇ ಅಲ್ಲ, ಶಾಸಕ ಜನಾರ್ದನ ರೆಡ್ಡಿಯವರು ಅನ್ನ ಸಂತರ್ಪಣೆ ಕೂಡ ಏರ್ಪಡಿಸಿದ್ರು. ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಆ ರೀತಿಲೇ ನೋಡ್ಕೊಂಡ್ರು. ಅನ್ನ ಸಂತರ್ಪಣೆಯನ್ನು ನಿರ್ವಹಿಸಿಕೊಟ್ರು. ಶಾಸಕ ಜನಾರ್ದನ ರೆಡ್ಡಿಯವರು ಕುಟುಂಬ ಸಮೇತರಾಗಿ ಪೂಜಾ ಕೈಂಕರ್ಯಗಳನ್ನ ಅಂಜನಾದ್ರಿಯಲ್ಲಿ ನೆರವೇರಿಸಿಕೊಟ್ರು. ಬಹಳ ವರ್ಷಗಳಿಂದ ಕೂಡ ಜನಾರ್ದನ ರೆಡ್ಡಿಯವರು ಹೇಳ್ತಾನೆ ಬರ್ತಾ ಇದ್ರು, ಅಂಜನಾದ್ರಿ ಬೆಟ್ಟವನ್ನ ತಿರುಪತಿಯಲ್ಲಿ ಇರುವಂತಹ ಆಂಜನೇಯನ ರೀತಿನೇ ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಅದರಂತೆಯೇ ಈಗ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಕೈಗೆತ್ಕೊಂಡಿದ್ದಾರೆ.
ಇವತ್ತು ಕೂಡ ಅಯೋಧ್ಯೆಯಲ್ಲಿ ಈ ಒಂದು ಅಭಿಜಿನ್ ಮುಹೂರ್ತದಲ್ಲಿ ಹೇಗೆ ರಾಮಲಲ್ಲಾ ಪ್ರತಿಷ್ಠಾಪನೆ ಆಯಿತೋ ಅದೇ ಮುಹೂರ್ತದಲ್ಲಿ ಅಂಜನಾದ್ರಿಯಲ್ಲೂ ಕೂಡ ಒಂದಷ್ಟು ತಾರಕ ಹೋಮ, ಪೂಜೆ, ಹೋಮ ಸೇರಿದಂತೆ ಅನ್ನ ಸಂತರ್ಪಣೆ ಅನೇಕ ವಿಧಿವಿಧಾನಗಳಲ್ಲೂ ಕೂಡ ಭಾಗಿಯಾದರು. ಅವರ ಪುತ್ರಿ ಇರ್ಬೋದು, ಅದೇ ರೀತಿಯಾಗಿ ಪತ್ನಿ ಇರ್ಬೋದು, ಎಲ್ಲರೂ ಕೂಡ ಸೇರಿ ಪೂಜೆಯನ್ನು ಮಾಡಿದ್ರು. ಅದೇ ರೀತಿಯಾಗಿ ಒಂದಷ್ಟು ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ರು, ಅನ್ನ ಸಂತರ್ಪಣೆ ಮಾಡಿದ್ರು. ಮತ್ತೆ ಅಯೋಧ್ಯೆಯಲ್ಲಿ ನಡೆದಂಥ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯವನ್ನ ನೋಡೋದಕ್ಕೆ LED ಕೂಡ ಅಳವಡಿಕೆ ಮಾಡಿದ್ರು. ವೀಕ್ಷಕರೇ, ಕೊಪ್ಪಳದ ಅಂಜನಾದ್ರಿಯಲ್ಲಿ ಇಷ್ಟೇ ಅಲ್ಲ, ಇನ್ನೂ ಹಲವು ಬೇರೆ ಕಾರ್ಯಕ್ರಮಗಳು ಕೂಡ ಇದ್ವು. ಅದನ್ನು ಹೇಳ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಅಯೋಧ್ಯೆಯಂತೆ ಕೊಪ್ಪಳದ ಅಂಜನಾದ್ರಿಯಲ್ಲೂ ಕೂಡ ಈ ರೀತಿ ಸಂಭ್ರಮ ಮನೆ ಮಾಡಿತ್ತು. ಇಷ್ಟೇ ಅಲ್ಲದೆ ಪುಟಾಣಿ ಮಕ್ಕಳು ವೇಷಭೂಷಣವನ್ನ ತೊಟ್ಟು ಆಕರ್ಷಿಸ್ತಾ ಇದ್ರು. ಆ ಝಲಕ್ ಹೇಗಿತ್ತು ನೀವೇ ನೋಡಿ. ಎಸ್, ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆ ಅಂಜನಾದ್ರಿ ಬೆಟ್ಟದಲ್ಲಿ ಶ್ರೀರಾಮ, ಆಂಜನೇಯನ ವೇಷಧಾರಿಗಳು ಗಮನ ಸೆಳೆದ್ರು. ಗಂಗಾವತಿಯ ಮಕ್ಕಳ ವೇಷಭೂಷಣಕ್ಕೆ ಎಲ್ಲರೂ ಕೂಡ ಒಂದು ರೀತಿಯಾಗಿ ಆಕರ್ಷಿತರಾಗಿದ್ರು. ಶ್ರೀರಾಮನ ವೇಷ ಹಾಕಿದ ಋಷಿಕಾ, ಆಂಜನೇಯನ ವೇಷ ಹಾಕಿದ ರಾಹುಲ್ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರು. ರಾಮ ಅಂದ್ರೆ ಮರ ಒಂದು ಬೈಟ್ ಅಂತಾನೆ ಆಯ್ತು ಸರ್ ನಿಮ್ದು. ಇನ್ನು ಅಂಜನಾದ್ರಿಗೆ 500 ಕೋಟಿ ಅನುದಾನವನ್ನ ತಂದು ಅಭಿವೃದ್ಧಿ ಮಾಡಿಯೇ ಮಾಡ್ತೀನಿ ಎಂದಿದ್ದ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಈಗಲೂ ಕೂಡ ಅದೇ ಉತ್ಸಾಹದಲ್ಲಿದ್ದಾರೆ. ಅಯೋಧ್ಯೆಯಂತೆ ಅಭಿವೃದ್ಧಿ ಮಾಡೋದಕ್ಕೆ ಪಣ ತೊಟ್ಟು ನಿಂತಿದ್ದಾರೆ. जराजन्म दुःखोघताताप्यमानं प्रभो पाहि चापं नमामीश शंभो। सिंधु भगवान शंकर दीन दयाल यही पर हो कृपाल शांत अनुग्रह हो जो नाद। ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಗಾಲಿ ಜನಾರ್ದನ ರೆಡ್ಡಿ, ರಾಮಮೂರ್ತಿ ಪ್ರತಿಷ್ಠಾಪನೆಯಾಗಿದ್ದು ಕೇವಲ ಭಾರತ ದೇಶವಲ್ಲ, ಇಡೀ ವಿಶ್ವಕ್ಕೆ ಸಂತೋಷವಾಗಿದೆ. ರಾಮಮೂರ್ತಿ ಪ್ರತಿಷ್ಠಾಪನೆಯ ವಿಷಯದಲ್ಲಿ ಸಂತೋಷ ಪಡುವ ಮೊದಲ ವ್ಯಕ್ತಿ ಅಂದ್ರೆ ಅದು ಹನುಮಂತ ಕೊಪ್ಪಳ ಜಿಲ್ಲೆಯಲ್ಲಿ ಜನಿಸಿದ್ದಾನೆ. ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಉದ್ಘಾಟನೆಯನ್ನ ಮೋದಿ ಮಾಡಿದ್ದಾರೆ. ರಾಮಲಲ್ಲಾ ಮೂರ್ತಿಗೆ ಹಾಗೂ ಅಂಜನಾದ್ರಿಯಲ್ಲಿ ಏಕಕಾಲದಲ್ಲಿ ಮಹಾ ಮಂಗಳಾರತಿ ಆಗೋದನ್ನ ನೋಡೋದೇ ಪುಣ್ಯ. ರಾಮ ಭಕ್ತಿ ಅಂದ್ರೆ ಅದು ರಾಷ್ಟ್ರ ಭಕ್ತಿ. ದೇಶದ ಎಲ್ಲಾ ಜನರ ಜೊತೆಗೆ ಅಂಜನಾದ್ರಿಯಲ್ಲೂ ಕೂಡ ಹನುಮ ಸಂಭ್ರಮಿಸಿದ್ದಾನೆ ಅಂತ ಹೇಳಿದ್ರು. ಕೇವಲ ಭಾರತ ದೇಶ ಮಾತ್ರ ಅಲ್ಲ, ಇಡೀ ನಮ್ಮ ಭಾರತ ದೇಶ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಇವತ್ತೇನು ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರರ ಇವತ್ತು ವಿಗ್ರಹ ಪ್ರತಿಷ್ಠಾಪನೆ, ಅದು ವಿಶೇಷವಾಗಿ ಬಾಲರಾಮನ ರೂಪದಲ್ಲಿ ಇವತ್ತೇನು ಪ್ರತಿಷ್ಠಾಪನೆ ಆಗಿದೆ, ಈ ವಿಷಯದಲ್ಲಿ ಸಂತೋಷ ಪಡುವಂಥ ಮೊದಲ ಭಗವಂತ ಅಂತಂದರೆ ಹನುಮಂತ. ಅದು ನಮ್ಮ ಕನ್ನಡ ನಾಡಿನಲ್ಲಿ ವಿಶೇಷವಾಗಿ ನಮ್ಮ ಗಂಗಾವತಿಯಲ್ಲಿ ಕಿಷ್ಕಿಂಧದಲ್ಲಿ ಹನುಮಂತ ಹುಟ್ಟಿರುವಂಥ ಈ ಕಿಷ್ಕಿಂಧಾಪುರದಲ್ಲಿ ಹನುಮ ಜನ್ಮಸ್ಥಳದಲ್ಲಿ ಹನುಮಂತನಿಗೆ ಆಗಿರುವಂಥ ಸಂತೋಷ ಅಂದರೆ ಆ ಸಂಭ್ರಮ ನಾವು ಕಣ್ಣಾರೆ ನೋಡಬೇಕು. ಮತ್ತು ವಿಶೇಷವಾಗಿ ಆ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಜಿಯವರು ಇವತ್ತೇನು ಉದ್ಘಾಟನೆ ಮಾಡಿದ್ದಾರೆ, ಆ ರಾಮಲಲ್ಲಾ ವಿಗ್ರಹಕ್ಕೆ ಇದೇ ಮುಹೂರ್ತದಲ್ಲೇ ಹನುಮಂತನಿಗೂ ಮತ್ತು ರಾಮನಿಗೆ ಇಬ್ಬರಿಗೂ ಕೂಡ ಮಹಾಮಂಗಳಾರತಿ ಮಾಡಿದ್ದು, ಅದನ್ನ ನಾವೆಲ್ಲರೂ ಕೂಡ ಕಣ್ತುಂಬಿ ನೋಡ್ಕೊಂಡಿದ್ದು ನಮ್ಮೆಲ್ಲರ ಒಂದು ಜನ್ಮ ಧನಿಯಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸುತ್ತೇನೆ.
ಇನ್ನು ಮಾತು ಮುಂದುವರಿಸಿದ ಜನಾರ್ದನ ರೆಡ್ಡಿ, ಅಯೋಧ್ಯೆ ಹೇಗೆ ಅಭಿವೃದ್ಧಿ ಆಗಿದೆಯೋ ಅದೇ ರೀತಿ ಅಂಜನಾದ್ರಿ ಅಭಿವೃದ್ಧಿಗಾಗಿ ಆಂಜನೇಯನ ಸೇವೆ ಮಾಡ್ತೇನೆ. ಅಂಜನಾದ್ರಿ ಕೂಡ ವಿಶ್ವ ಮಟ್ಟದಲ್ಲಿ ಅಭಿವೃದ್ಧಿಯಾಗೋದ್ರಲ್ಲಿ ಸಂದೇಹ ಇಲ್ಲ. ಹನುಮನ ಸೇವೆಯೊಂದನ್ನ ಬಿಟ್ಟು ದೊಡ್ಡ ಪದವಿ ಯಾವುದೂ ಇಲ್ಲ. ಭಗವಂತನ ಸೇವೆ ಮಾಡೋದಕ್ಕೆ ಶಕ್ತಿ ಕೊಡುವಂತ ಸಂಕಲ್ಪ ಮಾಡಿದ್ದೇನೆ ಅಂತ ಜನಾರ್ದನ ರೆಡ್ಡಿ ಹೇಳಿದ್ರು. ಅಭಿವೃದ್ಧಿ ವಿಚಾರದಲ್ಲಿ ನಾನು ಮೊದಲಿಂದ ಕೂಡ ಹೇಳ್ತಾ ಇದ್ದೆ, ತಿರುಪತಿ, ಅಯೋಧ್ಯ ನಂತರ ಇಡೀ ನಮ್ಮ ದೇಶದಲ್ಲಿ, ಇಡೀ ವಿಶ್ವಕ್ಕೆ ಹಿಂದೂ ಪುಣ್ಯಕ್ಷೇತ್ರಗಳಲ್ಲಿ ಅಂಜನಾದ್ರಿ ಕೂಡ ಆ ಮಟ್ಟಕ್ಕೆ ಅಭಿವೃದ್ಧಿ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದಕ್ಕೆ ಖಂಡಿತವಾಗ್ಲೂ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸಹಕಾರ ಇದ್ದೇ ಇರುತ್ತೆ. ಇವತ್ತು ಆ ಹನುಮಂತನ ಪಾದದ ಹತ್ರ ಕೂತ್ಕೊಂಡು ಏನ್ ನಾವು ಸೇವೆ ಮಾಡ್ತಾ ಇದ್ದೀವಿ, ಇದಕ್ಕಿಂತ ಪದವಿ ನನಗೆ ಜೀವನದಲ್ಲಿ ಇನ್ನು ಯಾವುದೂ ಬೇಡ. ನಾನು ಕೊನೆಯ ಉಸಿರಿರೋವರೆಗೂ ಕೂಡ ಅಂಜನಾದ್ರಿ ಹನುಮಂತನ ಸೇವೆ ಮಾಡ್ಕೊಳ್ಳೋದಕ್ಕೆ ನನಗೆ ಅವಕಾಶ ಮಾಡಿಕೊಡು ಭಗವಂತ. ನನಗೆ ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು ಕೊನೆಯ ಉಸಿರಿರೋವರೆಗೂ ಕೂಡ ಹನುಮಂತನ ಸೇವೆ ಇಲ್ಲಿಂದ ನಾನು ಮಾಡ್ಬೇಕನ್ನೋದೇ ನನ್ನ ಸಂಕಲ್ಪ. ಅಂಜನಾದ್ರಿ. ಇನ್ನು ಹನುಮಂತ ಕಲಿಯುಗದಲ್ಲಿ ನಮ್ಮ ನಡುವೆ ಇರುವ ಪ್ರತ್ಯಕ್ಷವಾಗಿ ಓಡಾಡುವ ದೇವರು. ಮಂಡಲ ಪೂಜೆ ಸಮಯಕ್ಕೆ ಗಂಗಾವತಿ ಕ್ಷೇತ್ರದಿಂದ ತುಂಗಾಭದ್ರಾ ಜಲವನ್ನ ತೆಗೆದುಕೊಂಡು ಹೋಗ್ತೇನೆ. 108 ಬಂಗಾರ ಲೇಪಿತ ಕಲಶಗಳನ್ನ ತೆಗೆದುಕೊಂಡು ಹೋಗ್ತೀನಿ ಅಂತ ಜನಾರ್ದನ ರೆಡ್ಡಿ ಹೇಳಿದರು. ಅಲ್ಲದೆ ಇಡೀ ಒಂದು ರೈಲನ್ನ ಬುಕ್ ಮಾಡಿ ಅಯೋಧ್ಯೆಗೆ ಹೋಗ್ತೇನೆ. ಹನುಮಂತನ ಆಶೀರ್ವಾದ ಹೊಂದಿದ್ರೆ ನಾನು ಮತ್ತೆ ಶೀಘ್ರದಲ್ಲಿ ಬಳ್ಳಾರಿಗೆ ಹೋಗ್ತೀನಿ ಅಂತ ಶಾಸಕ ಜನಾರ್ದನ ರೆಡ್ಡಿ ತಿಳಿಸಿದರು. ಇವತ್ತು ನಮ್ಮ ನಡುವೆ ಪ್ರತ್ಯಕ್ಷವಾಗಿ ಓಡಾಡ್ತಾ ಇರೋ ಭಗವಂತ ಅಂದ್ರೆ ಅದು ನಮ್ಮ ಹನುಮಂತ ಅಂತ ಹೇಳಿ ನಾನು ಹೇಳಬಯಸ್ತೇನೆ. ಮಂಡಲ ಪೂಜೆ ಆಗುತ್ತೇನೆ 48ನೇ ದಿವಸಕ್ಕೆ. ನಾನಿಲ್ಲಿ 45ನೇ ದಿವಸಕ್ಕೆ ನಾವಲ್ಲಿ ಅಯೋಧ್ಯೆ ಸೇರ್ಕೊಳ್ಳೋದಕ್ಕೆ ಇಡೀ ನಮ್ಮ ಗಂಗಾವತಿ ಕ್ಷೇತ್ರದಿಂದ ಎಲ್ಲ ಒಂದು ಟ್ರೈನನ್ನೇ ನಾನು ಬುಕ್ ಮಾಡಿ ಟ್ರೈನ್ ಮೂಲಕ ನಾವು ಅಯೋಧ್ಯೆಗೆ ರೀಚ್ ಆಗೋದ್ರ ಜೊತೆಗೆ ವಿಶೇಷವಾಗಿ ತಾಯಿ ತುಂಗಭದ್ರೆ ನೀರನ್ನ 108 ಪಂಚ ಲೋಹಗಳಿಂದ ಕೂಡಿರುವ ಒಂದು ಕಳಸದಲ್ಲಿ ಬಂಗಾರದ ಲೇಪವನ್ನು ಹಚ್ಚಿ ಇತ್ತ ಜನಾರ್ದನ ರೆಡ್ಡಿ ಪತ್ನಿ ಅರುಣಾಲಕ್ಷ್ಮಿ ಅವರು ಕೂಡ ಮಾತನಾಡಿ, ಇವತ್ತು ವಿಶೇಷವಾದ ಹಾಗೂ ಪವಿತ್ರವಾದ ದಿನ. 500 ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವಾಗ್ತಾ ಇದೆ. ಶ್ರೀರಾಮಲಲ್ಲ ಪ್ರತಿಷ್ಠಾಪನೆ ಆಗಿದ್ದು ಇಡೀ ರಾಷ್ಟ್ರಕ್ಕೆ ಹೆಮ್ಮೆಯ ವಿಚಾರ. ಶ್ರೀರಾಮಚಂದ್ರ ಇಡೀ ದೇಶಕ್ಕೆ ಒಳ್ಳೆಯದು ಮಾಡಲಿ. ಜನಾರ್ದನ ರೆಡ್ಡಿ ಅವರು 13 ವರ್ಷಗಳ ವನವಾಸ ಅನುಭವಿಸಿದ್ರು. ಸ್ವತಃ ಇದೀಗ ಆಂಜನೇಯನೇ ಜನಾರ್ದನ ರೆಡ್ಡಿ ಅವರನ್ನ ತನ್ನ ಸ್ಥಳಕ್ಕೆ ಕರೆಸಿಕೊಂಡಿದ್ದಾನೆ. ಜನಾರ್ದನ ರೆಡ್ಡಿ ಏನೇ ಕಾರಣ ಅಂತ ಹೇಳಿದ್ರು. ಜನ್ಮಭೂಮಿಯತ್ತ ಏನು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಇತ್ತ ಸ್ವತಃ ಏನಂದ್ರೆ ರಾಮನ ಬಂಟ ಆಂಜನೇಯಲ್ಲಿ ಮತ್ತು ಅಂಜನಾದ್ರಿಯಲ್ಲಿ ಸ್ವತಃ ಏನು ಶಾಸಕರಂತ ಜನಾರ್ದನ ರೆಡ್ಡಿ ಅವರು ಮತ್ತು ಅವರ ಪತ್ನಿಯವರು ಹೋಮ ಹವನವನ್ನು ನಡೆಸುವ ಮೂಲಕ ಮತ್ತು ಧಾರ್ಮಿಕ ಕಾರ್ಮಿಕ ನಡೆಸುವ ಮೂಲಕ ಇವತ್ತು ಇಲ್ಲಿ ಏನಂತಂದ್ರೆ ಒಂದು ವಿಶೇಷವನ್ನು ಪ್ರಾರ್ಥನೆ ಮಾಡಿದ್ದಾರೆ. ಸ್ವತಃ ನಮ್ಮ ಜೊತೆ ಜನಾರ್ದನ ರೆಡ್ಡಿ ಅವರ ಪತ್ನಿಯವರಿದ್ದಾರೆ, ಅರುಣಾಲಕ್ಷ್ಮಿ ಅವರು. ಅವ್ರ ಜೊತೆ ಮಾತಾಡೋಣ. ಮೇಡಮ್, ತಾವೇನಂತಾರೆ ಜನಾರ್ದನ ರೆಡ್ಡಿಗೆ ಶಕ್ತಿ ತುಂಬುದ ಕ್ಷೇತ್ರ ಇದು. ಅದೇ ರೀತಿ ಕೂಡ ಅಲ್ಲಿ ಎಷ್ಟು ಗಳಿಗೆಯಲ್ಲಿ ಏನು ಪ್ರತಿಷ್ಠಾಪನೆ ಆಯಿತು, ಪ್ರಾಣ ಪ್ರತಿಷ್ಠಾಪನೆ ಆಯಿತು, ಅಷ್ಟೊತ್ತಿಗೆ ನೀವು ಕೂಡ ಇಲ್ಲಿ ವಿಶೇಷವಾದ ಪೂಜೆ ಸಲ್ಲಿಸಿದ್ರಿ. ಏನಿದ್ದೀರಾ ಇದು ಮಾಡ್ಕೊಂಡು? ಏನಿಲ್ಲಮ್ಮ, ನಿಮ್ಮೆಲ್ಲರಿಗೂ ಗೊತ್ತು, ಇಂದು ವಿಶೇಷವಾದ ದಿನ, ಪವಿತ್ರವಾದ ದಿನ. 500 ವರ್ಷದ ಅನಂತರ ಇವಾಗ ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಸ್ಥಾಪನೆ ಆಗಿದೆ. ರಾಮಲಲ್ಲ ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ. ನಮ್ಮೆಲ್ಲರಿಗೂ, ನಮ್ಮ ರಾಷ್ಟ್ರಕ್ಕೆ ಇದು ಹೆಮ್ಮೆ ಆದಂಥ ವಿಷಯ. ನಾವೆಲ್ಲರೂ ಎಷ್ಟು ಸಂತೋಷವಾಗಿದ್ದೀವಿ. ರಾಮಚಂದ್ರನ ಆಶೀರ್ವಾದ ನಮ್ಮೆಲ್ಲ ಮೇಲೆ ಇರಲಿ ಮತ್ತು ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ, ಸುಖ ಸಂತೋಷವಾಗಿ ಇರಲಿ ಜನರೆಲ್ಲರೂ ಅಂತ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ. ಮೇಡಮ್, ಇವತ್ತು ಬೆಳಗ್ಗೆಯಿಂದ ಸ್ವತಃ ಜನಾರ್ದನ ರೆಡ್ಡಿ ಅವರೇ ತಮ್ಮ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾದ ಹೂವಿನ ಅಲಂಕಾರ ಮಾಡಿದ್ದಾರೆ, ಹೋಮವನ್ನು ಮಾಡಿದ್ದಾರೆ, ಎಲ್ಲ ಧಾರ್ಮಿಕ ಕಾರ್ಯಕ್ರಮ ನೇತೃತ್ವ ವಹಿಸಿದ್ದಾರೆ. ಈಗ ಅನಿಸುತ್ತೆ ನಮಗೆ? ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ಜನಾರ್ದನ ರೆಡ್ಡಿ ಅವರು ತುಂಬ ವರ್ಷದ ಅನಂತರ, 13 ವರ್ಷದ ಅನಂತರ ಇವಾಗ ಇಲ್ಲಿಗೆ ಅಂಜನಾದ್ರಿಗೆ ಕರ್ಸ್ಕೊಂಡಿದ್ದಾರೆ ಹನುಮ. ನಮ್ಮ ಕುಟುಂಬಕ್ಕೆ ಒಂದೇ ಒಂದು ನಂಬಿಕೆ, ಎಷ್ಟು ಸಂಕಲ್ಪ ಇದೆ ಅಂದರೆ, ಇಷ್ಟು ವರ್ಷದ ಅನಂತರ ಜನಾರ್ದನ ರೆಡ್ಡಿ ಅವರು ಇಲ್ಲಿ ನಮ್ಮ ಗಂಗಾವತಿ ಕ್ಷೇತ್ರಕ್ಕೆ ಶಾಸಕರಾಗಿದ್ದಾರೆ ಅಂದರೆ ತುಂಬ ಸಂತೋಷ ಆಗ್ತಾ ಇದೆ. ಯಾರ ಕೈಯಿಂದನೂ ಆಗಲಿಲ್ಲ. ಅವರು ಅನ್ಕೊಂಡಿದ್ರೆ ಒಂದು ಕ್ಷಣ ಆವಾಗ ಶಾಸಕರಾಗಿರೋದು, ಆದರೆ ಇವಾಗ ಆಗಿದ್ದಾರೆ. ಹನುಮಂತನೇ ಕರ್ಸ್ಕೊಂಡಿದ್ದಾರೆ. ಅವರು ಸೇವೆ ಮಾಡಲಿಕ್ಕೇ ಜನಾರ್ದನ ರೆಡ್ಡಿ ಅವ್ರಿಗೆ ಇಲ್ಲಿ ಬಂದಿದ್ದಾರೆ ಅನ್ನೋ ನಂಬಿಕೆ ನಮಗಿದೆ. 500 ವರ್ಷಗಳ ಕಾಲ ವನವಾಸ ಇತ್ತು, ಅಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗಿದ್ದಿಲ್ಲ. ಇತ್ತ ಕಡೆ ಏನಂತಂದ್ರೆ ಜನಾರ್ದನ ರೆಡ್ಡಿ ಅವ್ರಿಗೂ ಕೂಡ ಭಾಳ ವನವಾಸ ಇತ್ತು. ಇತ್ತ ಕಡೆ ವನವಾಸವನ್ನು ಸ್ವತಃ ಆಂಜನೇಯವರು ಸ್ವಾಮೀಜಿಯನ್ನು ಅಂದರೆ ಅದನ್ನು ವನವಾಸವನ್ನು ಮುಕ್ತಿಗೊಳಿಸಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಾ? 500 ವರ್ಷದ ನಂತರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿದೆ ಮಂದಿರ. ಇನ್ನೊಂದೇನೆಂದರೆ 13 ವರ್ಷ ಆಯಿತು ಜನಾರ್ದನ ರೆಡ್ಡಿ ಅವರು ಬಳ್ಳಾರಿಯಿಂದ ದೂರ ಇದ್ದು. ನಮಗೊಂದು ನಂಬಿಕೆ ಇದೆ, ಇಲ್ಲಿಗೆ ಕಳಿಸ್ಕೊಂಡಿದ್ದಾರೆ ಅಂದರೆ ಅವರೇ ಜನಾರ್ದನ ರೆಡ್ಡಿ ಅವ್ರನ್ನ ಬಳ್ಳಾರಿಗೆ ಕರ್ಕೊಂಡು ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನಮಗಿದೆ.
ಅಂದರೆ ಒಟ್ಟಾರೆ ಏನಂತಂದರೆ ಈ ಎಲ್ಲ ಪೂಜೆ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಸ್ವತಃ ಶ್ರೀರಾಮಚಂದ್ರ ಆಂಜನಾದ್ರಿ ಮತ್ತು ಆಂಜನೇಯನೇ ತಮ್ಮ ಏನು ಬಳ್ಳಾರಿಗೆ ಈ ರೀತಿ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ. ಖಂಡಿತ, ಯಾಕಂದರೆ ಆ ನಂಬಿಕೆ ನಮಗಿದೆ. 13 ವರ್ಷದ ಅನಂತರ ಅವರು ಗಂಗಾವತಿ ಕ್ಷೇತ್ರಕ್ಕೆ ಶಾಸಕರಾಗಿದ್ದಾರೆ ಅಂದರೆ ಅದು ಕೇವಲ ಹನುಮನ ಆಶೀರ್ವಾದ ಅಷ್ಟೇ. ಅದೇ ಆಶೀರ್ವಾದದಿಂದ ಜನಾರ್ದನ್ ರೆಡ್ಡಿ ಅವರು ಬೇಗ ಬಳ್ಳಾರಿಗೆ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇಷ್ಟು ಅರುಣಲಕ್ಷ್ಮಿ ಅವರು ಮತ್ತು ಏನೇ ಆಗಲಿ ಶ್ರೀರಾಮಚಂದ್ರನಿಗೆ ಯಾವ ರೀತಿ ವನವಾಸ 5 ವನವಾಸಗಳನ್ನು ಪ್ರಾಣ ಪ್ರತಿಷ್ಠಾಪನೆ ಆಯಿತು, ಅದೇ ರೀತಿ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಆಂಜನೇಯನ ಆಶೀರ್ವಾದದಿಂದ ಆ ವನವಾಸ ತಪ್ಪಿದ ಆ ಕಾರಣಕ್ಕಾಗಿ ಇಲ್ಲಿ ಇದೀಗ ಶಾಸಕರಾಗಿದೆ. ಅದು ಆ ಕಾರಣಕ್ಕಾಗಿ ನಾವು ಇಲ್ಲ ಧಾರ್ಮಿಕ ಕಾರ್ಯಕ್ರಮವನ್ನು ನೆರವೇರಿಸ್ತೇವೆ ಅಂತೇಳಿ ಹೇಳಿರುತ್ತದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ನಾಗರಾಜ್ ಟಿವಿ 4 ನ್ಯೂಸ್ ಕೊಪ್ಪಳ.